ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತೆ ಪವರ್ ಶೇರಿಂಗ್ ಮಾತುಗಳು ಕೇಳಿ ಬರ್ತಾ ಇದೆ. ಡಿಕೆ ಸುರೇಶ್ ಅವರು ಆಡಿದಂತಹ ಮಾತು, ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ, ಪ್ರಯತ್ನ ಮಾಡ್ತಿದ್ದೀವಿ ಅಂದ ಮೇಲೆ ಗೆಲ್ಲಲೇಬೇಕು, ಒಂದಲ್ಲ ಒಂದು ದಿನ ನಾವು ಗೆಲ್ಲಲೇಬೇಕು. ಇದು ಕುಣಿಗಲ್ನಲ್ಲಿ ಡಿಕೆ ಸುರೇಶ್ ಅವರ ಗೆಲುವಿನ ಮಾತು. ಪ್ರಯತ್ನ ಮಾಡ್ತಾ ಇದ್ದೀವಿ, ಗೆಲುವು ಸಿಕ್ಕೇ ಸಿಗ್ತದೆ, ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು. ಎಲ್ಲಾ ಚಟುವಟಿಕೆಗಳಲ್ಲೂ ಗೆಲುವು ಸೋಲು ಇರ್ತದೆ, ರಾಜಕೀಯದಲ್ಲೂ ಕೂಡ ಸೋಲು ಗೆಲುವು. ಸೊ ಹಾಗಾಗಿ ಗೆದ್ದಿದ್ದೀವಿ ಅಂತ ಹೇಳಿ ಮೇಲೋಗಕ್ಕಾಗೋದಿಲ್ಲ, ಸೋತಿದ್ದೀವಿ ಅಂತ ಹೇಳಿ ಪ್ರಯತ್ನ ಬಿಡ್ಲಿಕ್ಕಾಗಲ್ಲ. ನಿಮ್ಮ ಪ್ರಯತ್ನಗಳು ನಿರಂತರವಾಗಿರಲಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಪ್ರಯತ್ನವೂ ನಿರಂತರವಾಗಿರ್ತದೆ. ಸೊ ಹಾಗಾಗಿ ಸೋಲು ಗೆಲುವು ಒಂದು ಭಾಗ, ಹಾಗಾಗಿ ಅದನ್ನ ಸಮಾನವಾಗಿ ಸ್ವೀಕಾರ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಪ್ರಯತ್ನ ಮಾಡ್ತಾ ಇದ್ದೀವಿ, ಗೆಲುವು ಸಿಕ್ಕೇ ಸಿಗ್ತದೆ, ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು. ಎಲ್ಲಾ ಚಟುವಟಿಕೆಗಳಲ್ಲೂ ಗೆಲುವು ಸೋಲು ಇರ್ತದೆ, ರಾಜಕೀಯದಲ್ಲೂ ಕೂಡ ಸೋಲು ಗೆಲುವು. ಸೊ ಹಾಗಾಗಿ ಗೆದ್ದಿದ್ದೀವಿ ಅಂತ ಹೇಳಿ ಮೇಲೋಗಕ್ಕಾಗೋದಿಲ್ಲ, ಸೋತಿದ್ದೀವಿ ಅಂತ ಹೇಳಿ ಪ್ರಯತ್ನ ಬಿಡ್ಲಿಕ್ಕಾಗಲ್ಲ. ನಿಮ್ಮ ಪ್ರಯತ್ನಗಳು ನಿರಂತರವಾಗಿರಲಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಪ್ರಯತ್ನವೂ ನಿರಂತರವಾಗಿರ್ತದೆ. ಸೊ ಹಾಗಾಗಿ ಸೋಲು ಗೆಲುವು ಒಂದು ಭಾಗ, ಹಾಗಾಗಿ ಅದನ್ನ ಸಮಾನವಾಗಿ ಸ್ವೀಕಾರ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಪ್ರಯತ್ನ ಮಾಡ್ತಾ ಇದ್ದೀವಿ, ಗೆಲುವು ಸಿಕ್ಕೇ ಸಿಗ್ತದೆ, ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು. ಎಲ್ಲಾ ಚಟುವಟಿಕೆಗಳಲ್ಲೂ ಗೆಲುವು ಸೋಲು ಇರ್ತದೆ, ರಾಜಕೀಯದಲ್ಲೂ ಕೂಡ ಸೋಲು ಗೆಲುವು. ಸೊ ಹಾಗಾಗಿ ಗೆದ್ದಿದ್ದೀವಿ ಅಂತ ಹೇಳಿ ಮೇಲೋಗಕ್ಕಾಗೋದಿಲ್ಲ, ಸೋತಿದ್ದೀವಿ ಅಂತ ಹೇಳಿ ಪ್ರಯತ್ನ ಬಿಡ್ಲಿಕ್ಕಾಗಲ್ಲ. ನಿಮ್ಮ ಪ್ರಯತ್ನಗಳು ನಿರಂತರವಾಗಿರಲಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಪ್ರಯತ್ನವೂ ನಿರಂತರವಾಗಿರ್ತದೆ. ಸೊ ಹಾಗಾಗಿ ಸೋಲು ಗೆಲುವು ಒಂದು ಭಾಗ, ಹಾಗಾಗಿ ಅದನ್ನ ಸಮಾನವಾಗಿ ಸ್ವೀಕಾರ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಪ್ರಯತ್ನ. ಇನ್ನೇ ಡಿಕೆ ಶಿವಕುಮಾರ್ ಅವರ ಆಡಿದಂತಹ ಮಾತು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಉಳಿಪೆಟ್ಟು ಬೀಳದೆ ಕಲ್ಲು ಶಿಲೆಯಾಗೋಕೆ ಸಾಧ್ಯವಿಲ್ಲ. ಧಾರವಾಡದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾರ್ಮಿಕ ಮಾತಿದು. ಕೋನರೆಡ್ಡಿ ಪುತ್ರನ ವಿವಾಹ ಕಾರ್ಯಕ್ರಮದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಒಂದ್ ಕಡೆ ಡಿಕೆ ಸುರೇಶ್ ಅವರ ಹೇಳಿಕೆ, ಸೋಲಿದ್ಮೇಲೆ ಗೆಲ್ಲಲೇಬೇಕು, ನಾವು ಪ್ರಯತ್ನವನ್ನ ಮಾಡೇ ಮಾಡ್ತೀವಿ ಅಂತಾರೆ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಉಳಿಪೆಟ್ಟು ಬೀಳದೆ ಕಲ್ಲು ಶಿಲೆಯಾಗೋದಕ್ಕೆ ಸಾಧ್ಯವಿಲ್ಲ ಅಂದಿದ್ದಾರೆ. ಯಾವ ಕಲ್ಲು ಕೂಡ ಉಳಿ ಪೆಟ್ಟು ಬೀಳದೆ ಯಾವ ಕಲ್ಲು ಕೂಡ ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬೀಳದೆ ಯಾವ ಕಲ್ಲು ಕೂಡ ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬೀಳದೆ ಯಾವ ಕಲ್ಲು ಕೂಡ ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಿಮ್ಮ ಸೇವೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಉಳಿ ಪೆಟ್ಟು ಬೀಳದೆ ಯಾವ ಕಲ್ಲು ಕೂಡ ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬೀಳದೆ ಯಾವ ಕಲ್ಲು ಕೂಡ ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬೀಳದೆ ಯಾವ ಕಲ್ಲು ಕೂಡ ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಿಮ್ಮ ಸೇವೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ, ಬರೀ ನಾಟಿಕೋಳಿ ಸೇರಿ ಮೆನು ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಧಿಕಾರದ ಗೊಂದಲಕ್ಕೆ ಫುಲ್ ಸ್ಟಾಪ್ ಹಾಕುವ ಕೆಲಸವಾಗ್ತಾ ಇಲ್ಲ. ಕಾಂಗ್ರೆಸ್ ಕಮಾಂಡ್ ಇಲ್ಲದ ಹೈ ಆಗಿದೆ. ಸಿದ್ದರಾಮಯ್ಯ ಹಿಂದೆ ಟ್ಯೂಬ್ಲೋಟ್ ವಾಚ್ ಕಟ್ಕೊಂಡಿದ್ರು, ಇದೀಗ ಮತ್ತೊಂದು ದುಬಾರಿ ವಾಚ್ ಕಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಇಲ್ಲಿವರೆಗೆ ವಾಚ್ ಹೇಗೆ ಬಂತೆಂದು ಹೇಳಲೇ ಇಲ್ಲ. ದುಬಾರಿ ವಾಚ್ ಕಟ್ಟಿಕೊಳ್ಳುವ ಇವರು ಸಮಾಜವಾದಿ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ. ನೋಡ್ರಿ, ಇದು ಬಹಳ ದುರ್ದೈವಕರ ಬೆಳವಣಿಗೆ. ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು, ಕನ್ಸ್ಟ್ರಕ್ಟಿವ್ ಚರ್ಚೆಗಳು ಏನೂ ಆಗ್ತಾ ಇಲ್ಲ. ಆಗ್ತಾ ಇರೋದು ಕೇವಲ ಮೆನುದ ಬಗ್ಗೆ ಚರ್ಚೆ ಆಗ್ತದೆ. ನಾಟಿ ಕೋಳಿ ಇವ್ರು ತಿಂದರು, ಅವ್ರು ತಟ್ಟರು, ಇವರು, ಇದು ಚರ್ಚೆ ಆಗ್ತದೆ. ಭಾಳ ದುರ್ದೈವ ಸಂಗತಿ ಇದು. ಒಂದಂದ್ರೆ
ಯಾವುದ್ರ ಬಗ್ಗೆ ಚರ್ಚೆ ಆಗಬೇಕು ಅದ್ರ ಬಗ್ಗೆ ಚರ್ಚೆ ಆಗಲಾರದೆ ಈ ವಿಷಯಗಳ ಬಗ್ಗೆ ಚರ್ಚೆ ಆಗ್ತದೆ. ಮತ್ತು ಎಲ್ಲಿಯೂ ಸಹಿತ ಇದು ಫುಲ್ ಸ್ಟಾಪ್ ಹಾಕಿದ್ವಿ ಅಂತ ಹೇಳುವಂಥ ಸ್ಥಿತಿಯೊಳಗೆ ಅವರಿಲ್ಲ. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ಏನಿದೆಯಲ್ಲ, ಕಾಂಗ್ರೆಸ್ ಹೈಕಮಾಂಡು ಕಮಾಂಡ್ ಇಲ್ಲದ ಹೈ ಆಗ್ಯದ. ದೇರ್ ಇಸ್ ನೋ ಕಮಾಂಡ್ ಎಟ್ ಆಲ್. ಹಾಗಾಗಿ ಅಲ್ಲಿ ಕೂತ ಮೇಲೆ ಒಂದು ಮಾತುಕತೆ ಮಾಡಿ ಬಗೆಹರಿಸಿಕೊಂಡು ಇಲ್ಲಪ್ಪ ಇವ್ರು ಮುಂದುವರಿತಾರೆ ಅಂತ ಹೇಳಬೇಕು, ಇಲ್ಲ ಇವ್ರು ಮುಂದುವರಿಯಲ್ಲ ನಾ ಆಗ್ತೀನಿ ಅಂತಾದ್ರೆ ಹೇಳ್ಬೇಕು. ಎರಡೂ ಇಲ್ಲ. ಹೈಕಮಾಂಡ್ ಹೇಳಿದ್ದು ಮಾಡ್ತೀವಿ ಅಂದರೆ ಅದನ್ನು ಮೊದಲಿಂದ ಹೇಳ್ಕೊತ ಬಂದಾರೆ. ಹೊಸದಾಗಿ ಏನದ ಇದರಲ್ಲಿ? ಹಿಂದೆ ಒಂದು 70 ಲಕ್ಷದ್ದು 80 ಲಕ್ಷದ್ದು ವಾಚ್ ಕಟ್ಕೊಂಡಿದ್ರು, ಹ್ಯಾಬ್ಲೋಟ್ ವಾಚ್. ಹೌದಲ್ಲ? ಹ್ಯಾಬ್ಲೆಟ್ ಹೌದಲ್ಲ ರೀ ಅದು? ಹಾಂ. ಈಗ 40-45 ಲಕ್ಷ ರೂಪಾಯಿ ವಾಚ್ ಕಟ್ಟಾರ. ಡಿ ಕೆ ಶಿವಕುಮಾರ್ ಕೇಳಿದ್ರೆ ಇಲ್ಲ ನಾನು ಆ ವಾಚು ನನ್ನ ಕ್ರೆಡಿಟ್ ಕಾರ್ಡಲ್ಲಿ ತೊಗೊಂಡಿನಿ, ನನ್ನ ಕಡೆ ರಸೀಟ್ ಅದ ಅಂತ ಹೇಳ್ಯಾರ. ಇನ್ನು ಸಿದ್ದರಾಮಯ್ಯನವ್ರು ಏನು ಹೇಳಿಲ್ಲ. ಮತ್ತು ಅದು ವಾಚ್ ಎಲ್ಲಿದೆ? ಅಲ್ಲಿ ಪುಕಟ್ ಬಂತ, ಯಾರ್ದಾರ ಕಡೆ ಕೆಲಸ ಮಾಡಿ ಅವರು ಗಿಫ್ಟ್ ಅಂತ ಕೊಟ್ಟರೆ ಏನಂತ ಸ್ವಲ್ಪ ಹೇಳ್ಬೇಕಲ್ಲ ಅವರು. ಸರ್ಕಾರ ಹೆಂಗೆ ನಡೆದದ ಅಂತನೂ 40-45 ಲಕ್ಷ ರೂಪಾಯಿದು ವಾಚ್ ಹಾಕ್ತಾರೆ, ವಾಚ್ ಖರೀದಿ ಮಾಡ್ತಾರೆ ಅಂತಂದ್ರೆ ಸಮಾಜವಾದಿಗಳು ಇವರೆಲ್ಲ. ಲೋಹಿಯಾ ಅವ್ರ ಬಗ್ಗೆ ಮಾತಾಡ್ತಾರೆ. ಲೋಹಿಯಾ ಎಂಥ ದೊಡ್ಡ ವ್ಯಕ್ತಿತ್ವ, ವೈಚಾರಿಕವಾಗಿ ಭಿನ್ನಮತ ಇರ್ಬೋದು ನಮಗೆ, ಆದರೆ ಇವರು ಸಮಾಜವಾದಿಗಳು ಅಂತ ಹೇಳೋರು ಮಜಾವಾದಿಗಳಾದರೆ ಏನಾಗತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕಷ್ಟ. ಇನ್ನು ಡಿಕೆ ಸಿಎಂ ಆಗಬೇಕು ಅಂತ ಕುಣಿಗಲ್ನಲ್ಲಿ ಪೂಜೆ ನಡೀತಾ ಇದೆ. ಅಮೃತೂರಿನ ತೊಟ್ಟಮ್ಮ ದೇಗುಲದಲ್ಲಿ ವಿಶೇಷ ಪೂಜೆ ನಡೀತಾ ಇದೆ. ನಿನ್ನೆ ತುಮಕೂರಿನ ಕುಣಿಗಲ್ನಲ್ಲಿ ಅದ್ಧೂರಿಯಾಗಿ ಪೂಜೆ ಆಗಿರೋದು. ಕಾರ್ಯಕರ್ತರ ಪೂಜೆಯಲ್ಲಿ ಕುಣಿಗಲ್ ಶಾಸಕ ಕೂಡ ಭಾಗಿಯಾಗಿದ್ರು. ದೇವಿಯನ್ನ ಹೊತ್ತು ಕುಣಿಗಲ್ ಶಾಸಕ ರಂಗನಾಥ್ ಕುಡಿದಿರುವಂತಹ ದೃಶ್ಯಗಳು.